ಆಂಬ್ಯುಲೆನ್ಸ್ ಇಲ್ಲದೆ ನನ್ನ ಮಗ ಒದ್ದಾಡಿ ಒದ್ದಾಡಿ ಸತ್ತಿದ್ದಾನೆ. ಅದೇ ಆಂಬ್ಯುಲೆನ್ಸ್ ಇದ್ದಿದ್ರೆ ಮಗ ಉಳಿತಿರ್ಲಿಲ್ವೇ? ಸಿಎಂ ಡಿಸಿಎಂ ವಿರುದ್ಧ ಭೂಮಿಕ ತಂದೆ ಲಕ್ಷ್ಮಣ್ ಅವರ ಆಕ್ರೋಶದ ನುಡಿ. ಇವರಿಗೆ ಆ ಸ್ಥಾನದಲ್ಲಿ ಕೂರೋದಕ್ಕೆ ಯೋಗ್ಯತೆ ಇಲ್ಲ. ಕಾರ್ಯಕ್ರಮ ಮಾಡಿದ್ರಲ್ಲ, ಅದು ಅವ್ರ ಮಕ್ಕಳು ಮೊಮ್ಮಕ್ಕಳಿಗೋಸ್ಕರ. ಆದರೆ ನಮ್ಮ ಮಕ್ಕಳು ಬೀದಿಯಲ್ಲಿ ಬಿದ್ಸತ್ರು. ಮೃತ ಭೂಮಿಕ ತಂದೆ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಮೊನ್ನೆ ಕಾರ್ಯಕ್ರಮ ಆಯ್ತಲ್ಲ, RCBಯ ಸೆಲೆಬ್ರೇಷನ್, ಗೆದ್ದ ಖುಷಿಯಲ್ಲಿ ಆ ಕಾರ್ಯಕ್ರಮವನ್ನು ಇವ್ರ ಮಕ್ಕಳು ಮೊಮ್ಮಕ್ಕಳಿಗೋಸ್ಕರ ಮಾಡ್ಕೊಂಡಿದ್ದಾರೆ. ನಮ್ಮ ಮಕ್ಕಳು ಬೀದಿಯಲ್ಲಿ ಬಿದ್ದು ಒದ್ದಾಡಿ ನರಳಾಡಿ ಸತ್ತಿದ್ದಾರೆ ಅಂತ ಹೇಳಿ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಬೆಳಗ್ಗೆ ಎದ್ದು ರಾತ್ರಿ ಎದ್ದು ಅಣ್ಣಗೆ ಏನಾರು ತಗೊಂಡೋಗಿ ಕೊಡೋ ಅಂದ್ರೆ ಕಾಫಿ ನೀರು ಟೀ ಎಲ್ಲ ತಗೊಂಡೋಗಿ ಕೊಡ್ತಾ ಇದ್ದ ಅವನಿಗೆ, ಅವನ ರೂಮಿಗೆ. ಅಷ್ಟು ಪ್ರೀತಿ ಮಾಡ್ತಾ ಇದ್ದ. ಇವನು ಅಷ್ಟೇ ಪ್ರೀತಿ ಮಾಡ್ತಾ ಇದ್ದ ಅವನು. ಏನ್ ಮಾಡೋದು ಇವಾಗ? ಅದೇ ಅನ್ಕೊಂತ ಇದ್ದೀನಿ. ಅವನಿಗೋಸ್ಕರ ಅವನಿಷ್ಟದ ಪ್ರಕಾರ ಮನೆ ಕಟ್ಟಿ ಕೊಟ್ಟೆ, ಅವನಿಷ್ಟದ ಪ್ರಕಾರ ಮನೆ ಅವನಿಗೆ ಹೆಂಗ್ ಬೇಕು ಹಂಗೆಲ್ಲ ಮಾಡಿಕೊಟ್ಟಿದ್ದೆ. ಅದನ್ನ ಅನುಭವಿಸೋತ ಇದು ಅಷ್ಟೊತ್ತಿಗೆ ದೇವ್ರು ಕಿತ್ಕೊಂಡ್ಬಿಟ್ಟಿದ್ದಾನೆ. ಏನ್ ಮಾಡೋದೀಗ? ಏನ್ ಮಾಡ್ಬೇಕು ಅನ್ನೋದು ನನಗೂ ಗೊತ್ತಾಗ್ತಾ ಇಲ್ಲ. ಅವ್ರ ಅಮ್ಮ 20 ವರ್ಷ ಆದ್ರೂ ತುತ್ತು ಅನ್ನ ತಿಂದು ಸಾಕ್ಸ್ತಾ ಇದ್ದವಳು. ಇವಾಗನು ಅವಳಿಗೆ ಊಟ ಮಾಡಿ ತಿನ್ನಿಸ್ತಾ ಇದ್ಲು ಅವಳು. ಅಷ್ಟು ಮುದ್ದು ಮಾಡಿ ಸಾಕಿದ್ದು. ನನ್ನ ಮಗನ್ನ ಪೊಲೀಸ್ ಎತ್ಕೊಂಡು ಹೋಗಿ ಹಾಸ್ಪಿಟ್ಲಿಗೆ ಹಾಕಿದ್ದಾರೆ. ಆಂಬ್ಯುಲೆನ್ಸ್ ವ್ಯವಸ್ಥೆ ಇವ್ರು ಮಾಡಿಲ್ಲ. ಅವ್ರನ್ನ ದೂರದ್ರಲ್ಲಿ, ಅವ್ರನ್ನ ಸಸ್ಪೆಂಡ್ ಮಾಡೋದ್ರಲ್ಲಿ, ಇದನ್ನ ಮುಚ್ಚಾಕೋದಕ್ಕೋಸ್ಕರ, ಸರ್ಕಾರ ಇವ್ರದನ್ನ ಮುಚ್ಚಾಕೋದಕ್ಕೋಸ್ಕರ ಒಬ್ಬ ಆಫೀಸರ್ಸ್ಗಳನ್ನ ಅವ್ರನ್ನ ಸಸ್ಪೆಂಡ್ ಮಾಡೋದು ಎಷ್ಟು ನ್ಯಾಯ? ಅವ್ರ ಮಕ್ಕಳು ಮೊಮ್ಮಕ್ಕಳು ಫೋಟೋ ತೆಗ್ಸೋದಕ್ಕೋಸ್ಕರ ಈ ಸ್ಟೇಡಿಯಂ ಒಳಗಡೆ ಇದ್ರು. ನನ್ನ ಮಕ್ಕಳು ಎಲ್ಲ ಸತ್ತಿದ್ರು, 11 ಮಕ್ಕಳು ಸತ್ತಿದ್ರು. ಅವ್ರ ಫೋಟೋ ತಕ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋದ್ರು. ಇಂಥ ಸರ್ಕಾರ ನಮಗೆ ಬೇಕಾ? ಇಂಥ ಜನಪ್ರತಿನಿಧಿಗಳು ನಮಗೆ ಬೇಕಾ? 20 ವರ್ಷದ ಮಗನ ಕಳ್ಕೊಂಡಿದ್ದೀನಲ್ಲ ನಾನು. ಇಷ್ಟ ನೋಡಿದಿರ ಅಲ್ಲಿ ಹಿಂದೆ ನೋಡಿ, ನಾನು ಅವನಿಗೋಸ್ಕರ ಎಷ್ಟೆಲ್ಲ ಕಷ್ಟಪಟ್ಟು ತೋಟ ಮಾಡಿ ಮನೆ ಕಟ್ಟಿ ಏನೇನೆಲ್ಲ ಕನ್ಸು ಕಂಡ್ಕೊಂಡು ಎಲ್ಲ ಮಾಡ್ಕೊಂಡು ಏನಕ್ಕೋಸ್ಕರ ಮಾಡಿರ್ತೀವಿ ತಂದೆ ತಾಯಿಗಳು. ನನ್ನ ಮಗ ಯಾವುದೇ ರೀತಿಯಾದ ಕ್ರಿಕೆಟ್ ಹುಚ್ಚಿರ್ಲಿಲ್ಲ. ಅವನಿಗೆ ಕ್ರಿಕೆಟ್ ಆಡ್ತಾ ಇದ್ದ. ಹೋಗ್ಬೇಕು ಅಂದರೆ ಅಪ್ಪ ಅಮ್ಮನ ಮಾತು ಕೇಳೇ ಹೋಗ್ತಾ ಇದ್ದ. ಆದರೆ ಏನು ಮಾಡೋದು, ದುರದೃಷ್ಟ ಅವನ್ನ ಕರ್ಕೊಂಡು ಹೋಯ್ತು. ಯಾವತ್ತೂ ಅವನು ಹೋದನಲ್ಲ, ಅಪ್ಪಗೆ ಹೇಳಿ ಹೋದನಲ್ಲ. ಅವನಿಗೆ ಏನೋ ಒಂದು ಇದಕ್ಕೋಸ್ಕರ ಹೋಗಿದೆ. ಕರ್ನಾಟಕ ಸರ್ಕಾರದವರೇ ಅವ್ರನ್ನ ಮರ್ಡ್ರ್ ಮಾಡಿ ಇವಾಗ ಆರಾಮಾಗಿ ಫೋಟೋ ಎಲ್ಲ ತೆಗೆಸ್ಕೊಂಡ್ರು. ಇವರು ಟೆರರಿಸ್ಟ್ಗಳಿಗಿನ್ನ ಇವರು ದೊಡ್ಡ ಟೆರರಿಸ್ಟ್ಗಳು ಇವರಾಗಿದ್ದಾರೆ.